ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಒಂದು ಮೀನಿನ ಫ್ರೈ. ಅದು ಮಳೆಗಾಲದಲ್ಲಿ ಮಾಡುವಂತಹ ಮೀನಿನ ಫ್ರೈ. ಈ ಅರಶಿನ ಎಲೆಯನ್ನು ಉಪಯೋಗಿಸಿ ನಾನು ಈ ಫ್ರೈಯನ್ನು ಮಾಡಿದ್ದೇನೆ. ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ ಮತ್ತು ಬಹಳ ಟೇಸ್ಟಿಯಾಗಿ ಬರ್ತದೆ. ಆ ಅರಶಿನ ಎಲೆಯ ಸ್ಮೆಲ್ ಆ ಎಣ್ಣೆಯೊಟ್ಟಿಗೆ ಸೇರಿದಾಗ ಆ ಒಂದು ಮೀನಿನ ರುಚಿಯೇ ಬಹಳ ಸೊಗಸಾಗಿರ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಈ ಮಳೆಗಾಲದಲ್ಲಿ ಈ ಟರ್ಮರಿಕ್ ಎಲೆ ಹಾಕಿದರೆ ಈ ಶೀತ ನೆಗಡಿ ಇದಕ್ಕೆಲ್ಲ ಬಹಳ ಚೆನ್ನಾಗಿ ಬರ್ತದೆ. ಹೆಚ್ಚಾಗಿ ಮಳೆಗಾಲದಲ್ಲಿ ಈ ಟರ್ಮರಿಕ್ ಎಲೆಗಳನ್ನು ಯೂಸ್ ಮಾಡಿಕೊಳ್ಬೇಕು, ಅಂದರೆ ಅರಶಿನ ಎಲೆಗಳನ್ನು. ಬನ್ನಿ ಹೇಗೆ ಮಾಡೋದನ್ನು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಫ್ರೆಶ್ ಆದ ಈ ಹೊಳೆಯ ಸಣ್ಣ ಸಣ್ಣ ಕೊಡ್ಡೆಗಳುಂಟು ನೋಡಿ, ಎಷ್ಟು ಫ್ರೆಶ್ ಆಗಿ ಉಂಟು. ಇವತ್ತು ಈ ಮೀನನ್ನು ಬಳಸಿ ಒಂದು ಸಿಂಪಲ್ ಆದ ಫ್ರೈ ಮಾಡೋಣ. ನಾವು ಕರಾವಳಿಗರು ಹೇಗೆ ಫ್ರೈ ಮಾಡ್ತೇವೆ ಈ ಸಣ್ಣ ಮೀನನ್ನು, ಆ ರೀತಿಯಲ್ಲಿ ಮಾಡ್ತಿದ್ದೇನೆ. ಮೊದಲಿಗೆ ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತರೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮೀನು ಕ್ಲೀನಾಗಿ ಬಂತು. ಇದಕ್ಕೆ ಕಟ್ಸ್ ಹಾಕ್ಕೊಂಡಿದ್ದೇನೆ. ನಾನಿವತ್ತು ಮಳೆಗಾಲದ ಶೈಲಿಯ ಒಂದು ಫ್ರೈಯನ್ನು ಮಾಡ್ತಿದ್ದೇನೆ. ಸೊ ಬಹಳ ಟೇಸ್ಟಿಯಾಗಿ ಬರ್ತದೆ, ಮಳೆಗಾಲಕ್ಕೆ ಸಹ ಬಹಳ ಉತ್ತಮ. ಸೊ ಇದು ಅಷ್ಟು ರುಚಿಯಲ್ಲ, ಸಣ್ಣ ಸಣ್ಣದು, ಬಟ್ ಫ್ರೈ ಮಾಡಿದರೆ ಅಂತೂ ಬಹಳ ಟೇಸ್ಟಿಯಾಗಿ ಬರ್ತದೆ. ಈಗ ಅದಕ್ಕೆ ಬೇಕಾಗೋ ಸಾಮಗ್ರಿಗೆ ನೋಡಿ, ಒಂದು 7-8 ಬ್ಯಾಡಗೆ ಮೆಣಸನ್ನು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಇಟ್ಟುಕೊಂಡಿದ್ದೇನೆ. ಆಮೇಲೆ ಹೆಚ್ಚು ಸಾಮಗ್ರಿ ಏನು ಬೇಡ ಇದಕ್ಕೆ ನೋಡಿ, ಒಂದು ಅರ್ಧ ಸ್ಪೂನ್ನಷ್ಟು ಕರಿಮೆಣಸು, ಮತ್ತು 4-5 ಸಣ್ಣ ಸಣ್ಣ ಬೆಳ್ಳುಳ್ಳಿಯ ಪಾಟ್ಗಳು, ಎಸಳುಗಳು, ಒಂದು ಸಣ್ಣ ತುಂಡು ಹುಳಿ, ಒಂದು 3/4 ಇಂಚಿನಷ್ಟು ಶುಂಠಿ, ಉಪ್ಪು, ಹಳದಿ. ಮತ್ತು ಇವತ್ತು ನಾವು ಮಾಡೋದು ಈ ಒಂದು ಹಳದಿಯ ಎಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಳದಿ ಎಲೆಯನ್ನು ಉಪಯೋಗಿಸಿ ಮಳೆಗಾಲಕ್ಕೆ ಬೇಕಾದಂತಹ ಈ ಒಂದು ಸಣ್ಣ, ಇದು ಕೊಡ್ಡೆಯಿ ಸಹ ಹೇಳ್ತಾರೆ ಇದಕ್ಕೆ. ಕೊಡ್ಡೆ ಹಿಡಿದು ಸ್ವಲ್ಪ ದೊಡ್ಡದು, ಇದರದ್ದು ಸಣ್ಣ ವರ್ಷನ್ ಇದು, ಅದರಿಂದ ಈಗ ಮಾಡ್ತಾಯಿದ್ದೇನೆ. ಸೊ ಮೊದಲಿಗೀಗ ನಾವು ಈ ಮೀನಿಗೆ ನಾವು ಈಗ ಚೂರು ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಮತ್ತು ಸ್ವಲ್ಪ ಹಳದಿಯ ಪುಡಿ ಇಷ್ಟನ್ನು ಹಾಕ್ಕೊಂಡು, ಇದು ಸ್ವಲ್ಪ ಚಪ್ಪೆ ಕಲ್ಲೂರ್ಸು ಅಂತ ಹೇಳ್ತಾರೆ, ಸಣ್ಣ ಕಲ್ಲೂರು ಇದು. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಒಂದು ಇಟ್ಕೊಳ್ಳೋಣ. ಈಗ ಮಸಾಲೆಯನ್ನು ರೆಡಿ ಮಾಡೋಣ. ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ನೋಡಿ ಈ ಒಂದು ಚೆನ್ನಾಗಿ ನೆನೆದಂತಹ 7-8 ಮೆಣಸು ಇದನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಶುಂಠಿಯನ್ನು ಸ್ವಲ್ಪ ಕತ್ತರಿಸಿ ಅಥವಾ ಜಜ್ಜಿಕೊಂಡು ಹಾಕ್ಕೊಳ್ಳೋಣ ನಾವು. ಶುಂಠಿ ಜಜ್ಜಿಕೊಂಡು ಹಾಕ್ಕೊಂಡಾಯಿತು. ಹುಳಿ ಹಾಕುತ್ತಿದ್ದೇನೆ, ಒಂದು ಸಣ್ಣ ನಿಂಬೆ ಗಾತ್ರದ್ದು, ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧದಿಂದ 3/4 ಚಮಚದಷ್ಟು ಕರಿಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕೆ ಹೇಳಿದರೆ ನಾವು ಮೀನಿಗೆ ಸಹ ಹಾಕ್ಕೊಂಡಿದ್ದೇವೆ. ಸ್ವಲ್ಪ ಹಳದಿಯ ಪುಡಿ, ಒಂದು 3/4 ಚಮಚದಷ್ಟು ಹಳದಿಯ ಪುಡಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಒಂದು ಚೆನ್ನಾದ ಪೇಸ್ಟ್ ಮಾಡಿ ತರೋಣ. ನೀರು ಪೇಸ್ಟ್ ಬೇಡ, ದಪ್ಪದಲ್ಲಿರಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಬರ್ತದೆ ನೋಡಿ. ಈ ರೀತಿ ಮಾಡಿದರೆ ಇದಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ಲ, ಖಾಲಿ ಉಪ್ಪು, ಹುಳಿ, ಖಾರ ಮತ್ತು ಹಳದಿ ಪುಡಿ ಅಷ್ಟೇ. ಈಗ ಇದನ್ನು ಈ ಒಂದು ಇದಕ್ಕೆ ಸೇರಿಸ್ಕೊಳ್ಳೋಣ. ನಿಮಗೆ ಕಾಣ್ಬೋದು ಎಲ್ಲವನ್ನು ಇದರಲ್ಲಿ ನಾನು ಮಿಕ್ಸ್ ಮಾಡಿಕೊಳ್ತೇನೆ. ಇಷ್ಟೇ ಸಾಕು, ಒಂದು 7 ಮೆಣಸಿದ್ರೆ ಸಾಕು. ಮತ್ತೊಂದು ಖಾರಕ್ಕೆ ಅದು ಸಹ ಬ್ಯಾಡಿಗೆ ಮೆಣಸು ತೆಗೆದುಕೊಂಡದಕ್ಕೆ ನಾನು ಈ ಕರಿಮೆಣಸು, ಈ ನಮ್ಮ ಮಳೆಗಾಲದಲ್ಲಿ ನಾವು ಸ್ವಲ್ಪ ಕರಿಮೆಣಸನ್ನು ಆದಷ್ಟು ಯೂಸ್ ಮಾಡಿಕೊಳ್ಬೇಕು. ಸೊ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಈಗ ಕೈಯಲ್ಲಿ ನಾನು ಮಿಕ್ಸ್ ಮಾಡಿಕೊಳ್ತೇನೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ಇದರಲ್ಲಿ ಹೀಗೆ ಮುಚ್ಚಿಟ್ಟುಕೊಂಡು ಇರ್ತೇನೆ. ಸೊ ಮುಚ್ಚಿಟ್ಕೊಂಡು ಒಂದು 10 ಅಥವಾ 5 ನಿಮಿಷ ಸಾಕು, ಅಷ್ಟೇ ಸಾಕು. ವೀಕ್ಷಕರೇ, 10 ನಿಮಿಷಗಳ ಬಳಿಕ
ನೀವು ಬೇಕಾದ್ರೆ ಅರ್ಧ ಗಂಟೆ ಸಹ ಇಟ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳೋಣ. ತುಂಬ ಎಣ್ಣೆಯನ್ನು ಬೇಡ, ಸ್ವಲ್ಪ ಸಾಕು. ಈಗ ಚೆನ್ನಾಗಿ ತೊಳೆದು ಈ ಕ್ಲೀನ್ ಮಾಡಿಟ್ಕೊಂಡಂತಹ ಈ ಒಂದು ನೋಡಿ, ಒಳ್ಳೆ ಕ್ಲೀನ್ ಮಾಡಿದ್ದೇನೆ. ಇದನ್ನು ಇದರಲ್ಲಿ ಹೀಗೆ ಇಟ್ಕೊಳ್ಳೋಣ. ಎರಡು ಮೂರನ್ನು ನಾನು ಇಟ್ಕೊಳ್ತಿದ್ದೇನೆ. ಹೀಗೆ ಸ್ವಲ್ಪ ಇದು ಈಗ ಬಾಡಬೇಕು. ಬಾಡುವಾಗ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ಅದರೊಟ್ಟಿಗೆ ಒಂದು 2 ಕರಿ ಲೀವ್ಸನ್ನು ಇದರ ಮೇಲೆ ಹೀಗೆ ಇಟ್ಕೊಳ್ತಿದ್ದೇನೆ. ಕರಿ ಲೀವ್ಸನ್ನು ಹೀಗೆ ಇಟ್ಟು ಚೂರು ಬಾಡಲಿ. ಸ್ವಲ್ಪ ಬಾಡುವಾಗ ಈ ಮೀನು ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಒಂದೊಂದಾಗಿ ಇದರ ಒಳಗೆ ಹೀಗೆ ನಿಮಗೆ ಹೇಗೆ ಬೇಕು ಆ ರೀತಿಯಲ್ಲಿ ಇಟ್ಕೊಳ್ಳೋದು. ಒಟ್ಟು 8 ಮೀನಿತ್ತು ನನ್ನ ಹತ್ರ. 8 ಮೀನನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ಈಗ ಏನು ಮಾಡಬೇಕು ಹೇಳಿದರೆ, ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಎಲ್ಲದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಈ ಒಂದು ನನ್ನ ಕೈಯಲ್ಲಿರುವ ಹಳದಿಯನ್ನು ಎಲೆಯನ್ನು ಇದರ ಮೇಲೆ ಮುಚ್ಚಿಕೊಳ್ಳೋಣ. ಸ್ವಲ್ಪ ಇದು ಸೈಡ್ಸ್ಗಳನ್ನು ತೆಗೆದುಕೊಂಡು ಆ ಸೈಡ್ ಸ್ವಲ್ಪ ಕತ್ತರಿಸಿಕೊಂಡು ಹೀಗೆ ಒಂದು ಸ್ವಲ್ಪ ತುದಿಗೆ ಜೋರು ಉರಿಯಲ್ಲಿದ್ದದನ್ನು ಈಗ ಸಣ್ಣ ಉರಿಯಲ್ಲಿ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿ ಇದು ಆಗ್ತಾ ಬಂತು. ಈಗ ಇದರ ಮೇಲಿನ ಇದನ್ನೊಮ್ಮೆ ತೆಗೆದುಕೊಂಡು ಘಮ್ ಅಂತ ಹಳದಿ ಎಲೆಯ ಪರಿಮಳ ಬರ್ತಾ ಉಂಟು. ಬಟ್ ಈ ಮೀನು ತಿನ್ನುವಾಗ ಮತ್ತೆ ಬಹಳ ಚೆನ್ನಾಗಿ ಬರ್ತದೆ. ಸೊ ಈಗ ಇದನ್ನು ತಿರುಗಿ ಹಾಕೋಣ. ಒಂದೊಂದಾಗಿ ತಿರುಗಿ ಹಾಕೊಳ್ತೇನೆ. ನೋಡಿ ಹೇಗೆ ಚೆನ್ನಾಗಿ ಏನು ಹಿಡಿದುಕೊಳ್ಳಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಈ ತವಾಕ್ಕೆ ತಾಗೋದ್ರಿಂದಾಗಿ ಸ್ವಲ್ಪ ಅಲ್ಲಿ ಹಿಡಿದುಕೊಂಡಿತ್ತು. ಈಗ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು, ತುಂಬ ಎಣ್ಣೆಯನ್ನು ಬೇಡ, ಇದಕ್ಕೆ ಹಾಕೊಳ್ಳೋಣ. ಇನ್ನೂ ಸಹ ಹಾಗೆ ಹದಾ ಉರಿಯಲ್ಲಿ ಇನ್ನೊಮ್ಮೆ ಇದೇ ಎಲೆಯನ್ನು ಇದರ ಮೇಲಿಟ್ಟುಕೊಂಡು ಒಂದು 5-6 ನಿಮಿಷಗಳ ಕಾಲ ಹದಾ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ವೀಕ್ಷಕರೇ ನೋಡಿ, ಒಂದು 5 ನಿಮಿಷ ಕಳೆಯಿತು, ಸಾಕು. ಇದನ್ನೀಗ ತೆಗೆದುಕೊಳ್ಳೋಣ. ನೋಡಿ, ಏನಿಲ್ಲ, ಈ ಒಂದು ಫ್ರೈ ತುಂಬ ಡ್ರೈ ಫ್ರೈ ಆಗಿ ಬರುವುದಿಲ್ಲ. ನಮಗೆ ಹೀಗೆ ತೆಗೆಯುವಾಗ ಮಾಂಸವಾಗಿ ನಮಗೆ ತಿನ್ನಲಿಕ್ಕೆ ಸಿಕ್ಕುವಂಥದ್ದು. ನೋಡಿ, ಈ ರೀತಿ ಬರ್ತದೆ. ಮಾಂಸವೇ ಬರ್ತದೆ. ಮತ್ತು ಫ್ಲೇವರ್ ಒಂದು ಅರಶಿನ ಎಲೆಯ ಫ್ಲೇವರ್ ಬರ್ತದೆ. ಯಾರಿಗೆಲ್ಲ ಅರಶಿನ ಎಲೆಯ ಇಷ್ಟ ಇಲ್ಲ ಅಂಥವರು ನೀವು ಬಾಳೆ ಎಲೆಯನ್ನು ಹಾಕಿ ಸಹ ಮಾಡ್ಕೊಳ್ಬೋದು. ಕಡಿಮೆ ಎಣ್ಣೆಯನ್ನು ಹಾಕಿ ಮಾಡುವಂತಹ ಈ ಒಂದು ರುಚಿಕರವಾದ ಮಳೆಗಾಲದ ಫ್ರೈ. ನಾನು ಮಳೆಗಾಲ ಆದ್ದರಿಂದಾಗಿ ಅರಸಿನ ಎಲೆ ಯೂಸ್ ಮಾಡಿದೆ. ಇಲ್ಲದಿದ್ದರೆ ನಾವು ಇದನ್ನು ಈ ಬಾಳೆ ಎಲೆ ಸಹ ಯೂಸ್ ಮಾಡ್ಕೊಳ್ಳೋದು. ನೋಡಿ, ಚೆನ್ನಾಗಿ ಬರ್ತದೆ. ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿದ್ದರೆ ಸಾಕು, ಅಥವಾ ಗಂಜಿಯೊಟ್ಟಿಗೆ ಅಂತೂ ಸಾರು ಬೇಡ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.